ಜಗತ್ತಿನಾದ್ಯಂತ ಹೊಸ ಟ್ರೆಂಡ್ ಸೆಟ್ ಮಾಡ್ತಿರುವ ಉದ್ಯಮ ತನ್ನ ನ್ಯಾಚುರಾಲಿಟಿಯಿಂದಲೇ ಆ ಪ್ರಾಡಕ್ಟ್ಗೆ ಇದೆ ಭಾರಿ ಡಿಮ್ಯಾಂಡ್. ನಿರುಪಯುಕ್ತ ಅಂತ ಬಿಸಾಡ್ತಿದ್ದ ಈ ವಸ್ತು ಇದೀಗ ಸಾವಿರಾರು ಕೋಟಿ ರೂಪಾಯಿಯ ಬಿಸ್ನೆಸ್ ಪ್ರಾಡಕ್ಟ್. ಅದುವೇ ಅರೆಕಾ ಪ್ಲೇಟ್ ಅಥವಾ ಅಡಿಕೆ ತಟ್ಟೆ. ಇದು ಬದುಕಿಗೊಂದು ಬಿಸ್ನೆಸ್. ನಾನು ಶ್ವೇತಾ. ಭಾರತ ಸೇರಿ ಜಗತ್ತು ಪ್ಲಾಸ್ಟಿಕ್ ಮುಕ್ತವಾಗಲು ನಾನಾ ಯೋಜನೆಗಳನ್ನ ಕ್ರಮಗಳನ್ನ ಅನುಸರಿಸುತ್ತವೆ. ಪ್ಲಾಸ್ಟಿಕ್ ಬಳಕೆಗೆ ಬದಲಿ ವಸ್ತುಗಳ ಬಳಕೆಗೆ ಹೆಚ್ಚು ಒತ್ತು ನೀಡಲಾಗ್ತಿದೆ. ಈ ನಿಟ್ಟಿನಲ್ಲಿ ಅಡಿಕೆ ತಟ್ಟೆ ತುಂಬಾ ಮುಖ್ಯ ಪಾತ್ರ ವಹಿಸುತ್ತಿದೆ. ನಿರುಪಯುಕ್ತ ಅಂತ ಮಣ್ಣಲ್ಲಿ ಮಣ್ಣಾಗುತ್ತಿದ್ದ ಅಡಿಕೆ ಪಟ್ಟೆ ಎಂದು ಭಾರಿ ಬೇಡಿಕೆಯ ವಸ್ತುವಾಗಿದ್ದು, ಅದರಿಂದ ತಯಾರಾದ ಅಡಿಕೆ ತಟ್ಟೆಗಳು ಜಗತ್ತಿನ ಹಲವಾರು ದೇಶಗಳಿಗೂ ರಫ್ತಾಗ್ತಾ ಇವೆ. ಮನೆಯಿಂದಲೇ ಈ ಬಿಸ್ನೆಸ್ ಆರಂಭಿಸಿದ್ರು ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸಬಹುದು. ಕಸದಿಂದ ರಸ ಎಂಬ ಮಾತನ್ನ ಕೇಳೇ ಇರ್ತೀರಾ. ಬಳಸದೆ ಬಿಸಾಡುವ ನಿರುಪಯುಕ್ತ ವಸ್ತುಗಳಿಂದಲೂ ಹಣ ಗಳಿಸಬಹುದು. ಇಷ್ಟು ವರ್ಷಗಳ ಕಾಲ ನಿರುಪಯುಕ್ತ ಎಂದು ಬಿಸಾಡ್ತಿದ್ದ ಅಡಿಕೆ ಪಟ್ಟೆಗಳು ಇಂದು ಜಗತ್ತಿನ ಹಲವು ದೇಶಗಳಿಗೆ ರಫ್ತಾಗುವ ಮತ್ತು ನೂರಾರು ಕೋಟಿ ವ್ಯವಹಾರ ನಡೆಸುವ ಬಹು ಬೇಡಿಕೆಯ ವಸ್ತುಗಳಾಗಿವೆ. ಅಡಿಕೆ ಪಟ್ಟೆಗಳಿಂದ ತಯಾರಾಗುವ ಅಡಿಕೆ ಪ್ಲೇಟ್ಗಳು ಸಾಕಷ್ಟು ಜನರಿಗೆ ಬದುಕು ಕಟ್ಟಿಕೊಳ್ಳೋದ್ರಿಂದ ಹಿಡಿದು ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಗಳಿಸುವಂತಹ ಬಿಸ್ನೆಸ್ ಆಗಿದೆ. ಅಡಿಕೆ ತಟ್ಟೆ ರಫ್ತಿನಲ್ಲಿ ಭಾರತ ವಿಶ್ವದಲ್ಲಿಯೇ ನಂಬರ್ 1 ದೇಶವಾಗಿದೆ. ಕೆಲವೇ ವರ್ಷಗಳಲ್ಲಿ ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಉದ್ಯಮಗಳಲ್ಲಿ ಈ ಅಡಿಕೆ ಪ್ಲೇಟ್ ತಯಾರಿಕೆಯು ಒಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಭಾರತ ಇಂದು 25 ದೇಶಗಳಿಗೂ ಅಡಿಕೆ ಪ್ಲೇಟ್ಗಳನ್ನು ರಫ್ತು ಮಾಡ್ತಾ ಇದೆ. ಭಾರತದಿಂದ ಅಡಿಕೆ ಪಟ್ಟೆ ಪ್ಲೇಟ್ಗಳನ್ನು ಆಮದು ಮಾಡಿಕೊಳ್ಳುವ ದೇಶಗಳಲ್ಲಿ 42% ಅಮೆರಿಕ ಇಂಪೋರ್ಟ್ ಮಾಡಿಸಿಕೊಳ್ಳುತ್ತೆ. ಆನಂತರ ನೆದರ್ಲ್ಯಾಂಡ್ 17%, ಜರ್ಮನಿ 16%, ಸ್ಪೇನ್ 10% ಮತ್ತು ಬ್ರಿಟನ್ 6%ನಷ್ಟು ಆಮದು ಮಾಡಿಕೊಳ್ಳುತ್ತೆ. ಇನ್ನುಳಿದ ದೇಶಗಳ ಪಾಲು 10%ನಷ್ಟಿದೆ. ಈ ವಿವರವೇ ಹೇಳುತ್ತೆ ಅಡಿಕೆ ತಟ್ಟೆಗಳಿಗೆ ಜಾಗತಿಕವಾಗಿ ಎಷ್ಟು ಬೇಡಿಕೆ ಇದೆ ಎಂದು. ಇನ್ನು ಈ ಬಿಸ್ನೆಸ್ಗೆ ಹೆಚ್ಚು ಅನುಕೂಲ ಮತ್ತು ಅವಕಾಶಗಳಿರುವುದು ಕರ್ನಾಟಕಕ್ಕೆ. ರಫ್ತಾಗುವ ಅಡಿಕೆ ತಟ್ಟೆಗಳಲ್ಲಿ ಕರ್ನಾಟಕ 42%ನೊಂದಿಗೆ ಸಿಂಹಪಾಲು ಪಡೆದಿದೆ. ರಾಜ್ಯದಲ್ಲಿ 2.8 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆಯಲಾಗುತ್ತೆ. 1 ಎಕರೆಯಲ್ಲಿ 600 ಅಡಿಕೆ ಗಿಡಗಳಿದ್ರೆ ಪ್ರತಿ ಗಿಡ ತಿಂಗಳಿಗೊಮ್ಮೆ 1 ಪಟ್ಟೆಯನ್ನ ಉದುರಿಸುತ್ತೆ. ಅಂದ್ರೆ ತಿಂಗಳಿಗೆ 600 ಅಡಿಕೆ ಪಟ್ಟೆಗಳು ಸಿಗುತ್ತವೆ. ಈ ಲೆಕ್ಕದಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಅಡಿಕೆ ಪಟ್ಟೆಗಳ ಲಭ್ಯತೆ ಇದೆ. ಲಭ್ಯತೆಗಿಂತಲೂ ದೊಡ್ಡ ಪ್ರಮಾಣದಲ್ಲಿ ಅಡಿಕೆಗೆ ಬೇಡಿಕೆ ಇದೆ. ಜಾಗತಿಕವಾಗಿ ಯೂಸ್ ಅಂಡ್ ಥ್ರೋ ವಸ್ತುಗಳ ಬೇಡಿಕೆ ಜಾಸ್ತಿ ಇದ್ದು 2,02,000 ಕೋಟಿಗೂ ಅಧಿಕ ಮಾರ್ಕೆಟ್ ಹೊಂದಿದೆ. ಈ ಮಾರ್ಕೆಟ್ನಲ್ಲಿ ಅಡಿಕೆ ತಟ್ಟೆಗಳ ಬಿಸ್ನೆಸ್ ಸಹ ಒಂದಾಗಿದೆ. ಹೀಗೆ ಭಾರಿ ಬೇಡಿಕೆ ಮತ್ತು ದೊಡ್ಡ ಮಾರುಕಟ್ಟೆಯನ್ನು ವೃದ್ಧಿಸಿಕೊಳ್ತಿರುವ ಅಡಿಕೆ ಪಟ್ಟೆ ಪ್ಲೇಟ್ ಬಿಸ್ನೆಸ್ನಲ್ಲಿ ಸಾಕಷ್ಟು ಜನ ಬದುಕಿಗೆ ಆರ್ಥಿಕವಾಗಿ ಭದ್ರ ಬುನಾದಿಯನ್ನ ಹಾಕಿಕೊಂಡಿದ್ದಾರೆ. ಅಂಥವರ ಪೈಕಿ ಪ್ರೈವೇಟ್ ಶಾಲೆಯಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೆ. ಅದ ನಂತರ ಒಂದು ಕಿಂಡರ್ ಗಾರ್ಡನ್ ಶಾಲೆನ ಓಪನ್ ಮಾಡಿದ್ದೆ. ಬ್ಯಾಂಗ್ಳೂರಿನಲ್ಲಿ ಅದನ್ನು ಒಂದು ಸುಮಾರು 7 ವರ್ಷದಿಂದ ನಡೆಸ್ತಾ ಇದ್ದೆ. ಈ ಕೊರೋನಾ ಬರಲಾಗಿ ಶಾಲೆಗಳೆಲ್ಲ ಮುಚ್ಚೋದು. ಆವಾಗ ಏನಾದರೂ ಬೇರೆ ಮಾಡಬೇಕು ಅಂತ ನಾವು ಕೂತು ಯೋಚನೆ ಮಾಡಿದಾಗ ನಮಗೆ ಉಳಿದಿದ್ದು ಈ ಅಡಿಕೆಯ ಪಟ್ಟೆಯಿಂದ ತಯಾರಿಸುವಂಥ ಪ್ಲೇಟು. ಇದು ತುಂಬ ಆರೋಗ್ಯಕ್ಕೆ ಉತ್ತಮವಾದದ್ದು. ಜೊತೆಗೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಈ ಉದ್ಯಮನ ಮಾಡಬೇಕು ಅಂತ ನಾವು ಶುರು ಮಾಡಿದ್ವಿ.
ಖಂಡಿತ ಪ್ಲಾಸ್ಟಿಕ್ ತಟ್ಟೆ, ಬಟ್ಟಲು, ಲೋಟಗಳಿಗೆ ಪರ್ಯಾಯವಾಗಿ ಈ ಅಡಿಕೆ ಪಟ್ಟೆಗಳಿಂದ ತಯಾರಿಸಿದ ವಸ್ತುಗಳು ಆರೋಗ್ಯಕ್ಕೂ ಒಳ್ಳೆಯದು, ಪರಿಸರಕ್ಕೂ ಹಾನಿಕಾರಕವಲ್ಲ. ಬಳಸಿದ ನಂತರ ಇವುಗಳು ಕೊಳೆತು ಗೊಬ್ಬರವಾಗುತ್ತೆ. ಹೀಗಾಗಿ ಪರಿಸರಕ್ಕೆ ಇವು ಮಾರಕವಲ್ಲ. ಇನ್ನು ಅಡಿಕೆ ಪ್ಲೇಟ್ಗಳು ವಿದೇಶಗಳಿಗೂ ರಫ್ತಾಗುತ್ತವೆ ಅಂದಾದ್ರೆ ಈ ಪ್ರಾಡಕ್ಟ್ನ ಮಾರ್ಕೆಟ್ ಮತ್ತು ಮಾರ್ಕೆಟಿಂಗ್ ಬಗ್ಗೆ ಅನುಮಾನವೇ ಬೇಡ. ಈ ಬಿಸ್ನೆಸ್ಗೆ ಆರಂಭಿಕ ಬಂಡವಾಳ ಎಷ್ಟಿರಬೇಕು? ಉದ್ಯಮ ಆರಂಭಕ್ಕೆ ಅಗತ್ಯವಾದ ಕನಿಷ್ಠ ಜಾಗವೆಷ್ಟಿರಬೇಕು? ಅಡಿಕೆ ಪ್ಲೇಟ್ ತಯಾರಿಕಾ ಘಟಕವನ್ನು ಸ್ಥಾಪಿಸಲು ಇಂತಿಷ್ಟೇ ಸ್ಥಳಾವಕಾಶ ಮತ್ತು ಬಂಡವಾಳ ಅನ್ನೋದಿಲ್ಲ. ಎಷ್ಟು ಬಂಡವಾಳ ಹೂಡಿ ಎಷ್ಟು ವಿಸ್ತೀರ್ಣದಲ್ಲಾದರೂ ಘಟಕ ಸ್ಥಾಪಿಸಬಹುದು. ಆದರೆ ಸಣ್ಣ ಮಟ್ಟದಲ್ಲಿ ಮೊದಲ ಬಾರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಕನಿಷ್ಠ 30x40 ಅಡಿ ಸೈಟ್ ವಿಸ್ತೀರ್ಣದಲ್ಲಿ ಆರಂಭಿಸಿದ್ರೆ ಸ್ವಲ್ಪ ಅನುಕೂಲ. ಇಷ್ಟು ವಿಸ್ತೀರ್ಣದಲ್ಲಿ ಗಾಳಿ ಬೆಳಕು ಬರುವಂತೆ ಒಂದು ಶೆಡ್ ನಿರ್ಮಿಸಿದ್ರೆ ಪ್ಲೇಟ್ ತಯಾರಿಸುವ ಒಂದು ಹೈಡ್ರಾಲಿಕ್ ಮಷೀನ್ ಅಗತ್ಯವಿರುತ್ತೆ. ಒಂದು ಮಷೀನ್ ಕನಿಷ್ಠ 3 ಲಕ್ಷ ರೂಪಾಯಿ ಬೆಲೆ ಇರುತ್ತೆ. ಇನ್ನು ಶೆಡ್ ನಿರ್ಮಿಸಲು ಕನಿಷ್ಠ 3 ಲಕ್ಷ ಬಂಡವಾಳ ಬೇಕಾಗುತ್ತೆ. ಅಡಿಕೆ ಪಟ್ಟೆ ಖರೀದಿ ಸೇರಿ ಒಂದು ಸಣ್ಣ ಘಟಕ ಸ್ಥಾಪಿಸಲು 5ರಿಂದ 6 ಲಕ್ಷ ಬಂಡವಾಳ ಬೇಕಾಗುತ್ತೆ. ಆದರೆ ಈ ಪ್ರಾಡಕ್ಟ್ಸ್ಗೆ ಇರುವ ಬೇಡಿಕೆ ನೋಡಿದ್ರೆ ಹೆಚ್ಚು ಬಂಡವಾಳ ಹಾಕಿದಷ್ಟು ಬಿಸ್ನೆಸ್ ಹೆಚ್ಚು ಡೆವಲಪ್ ಆಗುತ್ತೆ ಅಂತಾರೆ ಹಾಸನದ ಹೆಗ್ಗಡಿಹಳ್ಳಿಯಲ್ಲಿ ಇರುವ ಸನಾ ಇಂಡಸ್ಟ್ರೀಸ್ ಮಾಲೀಕರಾದ ಲತಾ ಅವರು. ಸರ್, ವೆಚ್ಚ ಅಂತ ಹೋದರೆ ನಾವು ಎಷ್ಟು ಬಂಡವಾಳ ಹೂಡ್ತಾ ಹೋದಷ್ಟು ಬಂಡವಾಳ ಆಗ್ತಲೇ ಹೋಗುತ್ತೆ. ಇಲ್ಲಿ ಏನಾಗುತ್ತೆ, ನಮ್ಗೆ ಇಷ್ಟಿಗೆ ಸೀಮಿತ ಅಂತ ಎಂದೂ ಆಗಲ್ಲ. ನಾವು ಇವಾಗ 2 ಮಿಷಿನಿಂದ ಶುರು ಮಾಡಿದೆ, ಇವತ್ತು 4 ಮಿಷಿನ್ ಹಾಕಿದ್ದೀನಿ. 4 ಮಿಷಿನಿಂದ ಇನ್ನು 6 ಮಿಷಿನ್ ಹಾಕಬೇಕು ಅನ್ನೋದು ಬರುತ್ತೆ. ವೆಚ್ಚ ನಾವು ಆದಾಯ ಬರುತ್ತೆ ಅನ್ನೋದಕ್ಕಿಂತ ನಾವು ಆದಾಯ ಮಾಡಬೇಕು ಅನ್ನೋ ಮನಸ್ಥಿತಿಲಿ ಸ್ಟಾರ್ಟ್ ಮಾಡಿದರೆ, ಬಂಡವಾಳ ಹೂಡಿದರೆ ನಾವು ಅದನ್ನು ಬಂಡವಾಳ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅಡಿಕೆ ಪ್ಲೇಟ್ ತಯಾರಿಕಾ ಘಟಕ ಸ್ಥಾಪಿಸಲು ಗ್ರಾಮೀಣ ಪ್ರದೇಶವಾದರೆ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡಿಬೇಕು. ಪಟ್ಟಣ ನಗರ ಪ್ರದೇಶಗಳಲ್ಲಾದ್ರೆ ಪುರಸಭೆ, ಕಾರ್ಪೊರೇಷನ್ ಕಚೇರಿಗಳಲ್ಲಿ ಪರ್ಮಿಷನ್ ಲೆಟರ್, ಟ್ರೇಡ್ ಲೈಸೆನ್ಸ್ ಪಡಿಬೇಕಾಗತ್ತೆ. ಘಟಕಕ್ಕೆ ಪ್ರತ್ಯೇಕ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಳ್ಬೇಕಾಗತ್ತೆ. ಗಳ ಬಗ್ಗೆ ಹೇಳಬೇಕಂದ್ರೆ ಈ ಯಂತ್ರಗಳು ಬೆಂಗಳೂರು ಸೇರಿ ಕೆಲವು ಕಡೆ ಖರೀದಿಗೆ ಸಿಗುತ್ತವೆ. ತಮಿಳುನಾಡಿನ ಕೊಯಮತ್ತೂರು ಈ ಯಂತ್ರಗಳ ತಯಾರಿಯಲ್ಲಿ ಮುಂದಿದೆ. ಖರೀದಿ ಜೊತೆಗೆ ಅವುಗಳ ರಿಪೇರಿ ಕೆಲಸ ಈಸಿಯಾಗಿ ಸಿಗುವಂತಹ ಕಡೆ ಖರೀದಿಸೋದು ಉತ್ತಮ ಅಂತಾರೆ ಲತಾ ಅವರು. ಅಡಿಕೆ ಪ್ಲೇಟ್ ಸಾಮಾನ್ಯ ಡಿಸೈನ್ನಲ್ಲಿ ತಯಾರಿಸಬೇಕಾದ್ರೆ ಅದಕ್ಕೆ ಬೇಕಾಗುವ ಮೋಲ್ಡ್ ಇರುವ ಮಷಿನ್ 3 ಲಕ್ಷ ರೂಪಾಯಿ. ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಆ ಯಂತ್ರಕ್ಕೆ 5ರಿಂದ 6 ಲಕ್ಷ ಬೆಲೆ ಇರುತ್ತೆ. ಹೈಡ್ರಾಲಿಕ್ ಮಷಿನ್ ಜೊತೆಗೆ ಟ್ರಿಮ್ಮಿಂಗ್ ಮಷಿನ್ ಮತ್ತು ಬಫಿಂಗ್ ಮಷಿನ್ಗಳು ಬೇಕಾಗುತ್ತವೆ. ಇವು ಅಡಿಕೆ ಪ್ಲೇಟ್ ಅಚ್ಚುಕಟ್ಟಾಗಿ ಇರುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ. ಅಡಿಕೆ ಪಟ್ಟೆ ವಿಂಗಡಣೆ ಹೇಗಿರಬೇಕಾಗತ್ತೆ? ಅಡಿಕೆ ಪ್ಲೇಟ್ ತಯಾರಿ ಪ್ರಕ್ರಿಯೆ ಹೇಗೆ?
ಈ ನಾವು ಏನು ಅಡಿಕೆ ಪಟ್ಟೆನ ತೊಗೊಂಡು ಬರ್ತೀವಿ, ಇದು ತಂದಿದ್ದನ್ನು ಡೈರೆಕ್ಟಾಗಿ ನಾವು ಇದನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಪಟ್ಟೆನ ನಾವು ಫಸ್ಟು ವಿಂಗಡಿಸ್ಕೋಬೇಕು. ಯಾಕೆಂದರೆ ನಾನು ಮಾಡ್ತಾ ಇರೋದು ಎಕ್ಸ್ಪೋರ್ಟ್ಗೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ ಪಟ್ಟೆಯಲ್ಲಿ ವಿವಿಧ ರೀತಿಲಿ ಬರುತ್ತೆ. ಚಿಕ್ಕದು ಬರುತ್ತೆ, ದೊಡ್ಡದು ಬರುತ್ತೆ, ಮತ್ತು ಪಂಗಸ್ ಇರೋದು ಬರುತ್ತೆ, ಪಂಗಸ್ ಇಲ್ಲದ್ದು ಬರುತ್ತೆ. ಆ ಥರ ಇರೋದ್ರಿಂದ ನಮಗೆ ಎಕ್ಸ್ಪೋರ್ಟ್ಗೋಸ್ಕರ ಬೇಕಾಗೋದು ತುಂಬ ನೀಟಾಗಿರೋವಂಥದ್ದು, ಪ್ಯೂರ್ ಆಗಿರೋವಂಥದ್ದು ಬೇಕು. ಇದನ್ನು ಸಗ್ರಿಗೇಟ್ ಮಾಡ್ಕೊಳ್ತೀವಿ. ಕ್ವಾಲಿಟಿ ಚೆನ್ನಾಗಿರೋ ಕ್ವಾಲಿಟಿನ ಒಂದು ಕಡೆ, ಸ್ವಲ್ಪ ದಪ್ಪ ಎಲೆ, ಸ್ವಲ್ಪ ಪಂಗಸ್, ಲೈಟ್ ಪಂಗಸ್ ಇರೋದನ್ನು ಸಪ್ರೇಟ್ ಮಾಡಿಕೊಂಡು, ಈ ಲೈಟ್ ಪಂಗಸ್ಸು ದಪ್ಪ ಇರೋದನ್ನೆಲ್ಲ ನಾವು ಡೊಮೆಸ್ಟಿಕ್ಕಿಗೆ ಇಂಪಾರ್ಟೆಂಟ್ ಕೊಟ್ಟು ಡೊಮೆಸ್ಟಿಕ್ ಪ್ಲೇಟ್ನ ಪ್ರೊಡಕ್ಷನ್ ಮಾಡ್ತೀವಿ. ಸ್ವಲ್ಪ ತುಂಬ ವೈಟ್ ಇರೋವಂಥದ್ದು, ತುಂಬ ನೀಟಾಗಿರೋವಂಥದ್ದನ್ನು ನಾವು ಎಕ್ಸ್ಪೋರ್ಟ್ಗೆ ಮಾಡ್ತೀವಿ. ಈ ಎಲೆನ ತಂದ ತಕ್ಷಣ ನಾವು ಅದನ್ನು ಸಗ್ರಿಗೇಟ್ ಮಾಡಿ, ವಾಶ್ ಮಾಡಿ, ಅದಕ್ಕೆ ಯಾವುದೇ ಕೆಮಿಕಲ್ನ ನಾವು ಬಳಸ್ತಲೇ ವಾಶ್ ಮಾಡಿ ಅದನ್ನು ರೆಡಿ ಮಾಡಿ ಇಡ್ತೀವಿ. ಹೌದು, ಅಡಿಕೆ ಪಟ್ಟೆಗಳ ಬಣ್ಣ, ಗುಣಮಟ್ಟ ಮತ್ತು ಅದರ ಮೇಲಿರುವ ಕಂದು ಕಲೆಗಳು, ಫಂಗಸ್ ಇರುವಂಥವು, ಹೀಗೆ ಆ ಪಟ್ಟೆಗಳನ್ನು ಆಯ್ಕೆ ಮಾಡಿ ವಿಂಗಡಿಸಿಟ್ಕೊಳ್ಬೇಕು. ಅಡಿಕೆ ಪ್ಲೇಟ್ ತಯಾರಿಗೂ 1 ದಿನದ ಮುಂಚೆ ಅವುಗಳನ್ನು ಯಾವುದೇ ಕೆಮಿಕಲ್ಸ್ ಹಾಕದೆ ಸ್ವಚ್ಛ ನೀರಿನಲ್ಲಿ ತೊಳೆಯಬೇಕು. ಆನಂತರ ಪ್ರೊಡಕ್ಷನ್ ಪ್ರಕ್ರಿಯೆಯಲ್ಲಿ ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋದನ್ನು ಲತಾ ಅವರು ಅಚ್ಚುಕಟ್ಟಾಗಿ ವಿವರಿಸ್ತಾರೆ, ಕೇಳಿ. ನಾವು ಮಿಷಿನ್ನ ಫಸ್ಟು ಹೀಟ್ ಹಾಕಬೇಕು. ಮಿಷಿನ್ನ ಹೀಟ್ ಆಗೋಕ್ಕಿಂತ ಮುಂಚೆ ಎಲ್ಲ ಡೈಗಳನ್ನ ಯಾವ ರೀತಿಯ ನಮಗೆ ಪ್ಲೇಟ್ಸ್ ಬೇಕು ಆ ಮೋಲ್ಡ್ ಡೈನ ನಾವು ಹಾಕಿರ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನಮಗೆ 10 ಸ್ಕ್ವೇರ್ ಪ್ಲೇಟ್ಸು, 7 ಸ್ಕ್ವೇರ್ ಪ್ಲೇಟ್ಸು, 8 ಸ್ಕ್ವೇರ್ ಪ್ಲೇಟ್ಸು, ಇದೆಲ್ಲ ನಾವು ವಿವಿಧ ರೀತಿಯ ಡೈಗಳು ನಮ್ಮಲ್ಲಿದೆ. ಆ ಡೈಗೆ ತಕ್ಕ ಹಾಗೆಯೇ ಎಲೆನ ನಾವು ಸಗ್ರಿಗೇಟ್ ಮಾಡ್ಕೊತೀವಿ. ದೊಡ್ಡ ಪ್ಲೇಟ್ ಬೇಕು ಅಂದರೆ ದೊಡ್ಡ ಎಲೆ ಒಂದು ಕಡೆ, ಚಿಕ್ಕದು ಬೇಕು ಅಂದರೆ ಚಿಕ್ಕದು ಒಂದು ಕಡೆ. ಯಾಕೆ ಹೀಗೆಲ್ಲ ಮಾಡ್ಕೊಳ್ತೀವಿ ಅಂದರೆ ನಮಗೆ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಬೇಕು ಅಂದಾಗ ನಮ್ಮ ಸಗ್ರಿಗೇಟ್ ಮಾಡಿರೋವಂಥ ಲೀಫಲ್ಲಿ ಜೊತೆಗೆ ಸೈಜ್ ವೈಸ್ ಕೂಡ ನಾವು ಹಾಗೇ ಮಾಡಿರಬೇಕು. ಆಗ ನಮಗೆ ಉತ್ತಮ ರೀತಿಯ ಪ್ರೊಡಕ್ಷನ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಾವು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಿಷಿನ್ನಲ್ಲಿರೋಂಥ ಡೈಗಳನ್ನ ನೀಟಾಗಿ ಕ್ಲೀನ್ ಮಾಡ್ಕೊತೀವಿ. ಜೊತೆಗೆ ಅದನ್ನು ಹೀಟ್ ಹಾಕೋತೀವಿ. ಪ್ರತಿಯೊಂದು ಡೈಯಲ್ಲೂ ಕೂಡ ಕಾಯಿಲ್ ಇರುತ್ತೆ. ಆ ಕಾಯಿಲ್ ಹೀಟ್ ಆಗಲಿಕ್ಕೆ 15 to 20 ಮಿನಿಟ್ ಟೈಮ್ನ ತಗೊಳ್ಳುತ್ತೆ. ಹೀಟ್ ಆಗಬೇಕಾದ್ರೆ ನಮಗೆ ಕರೆಂಟ್ದು ಪವರ್ದು ಕನ್ಸಂಪ್ಷನ್ ಜಾಸ್ತಿ ತಗೊಳುತ್ತೆ. ಅದಾದ ನಂತರ ಪ್ರೊಡಕ್ಷನ್ ಟೈಮ್ನಲ್ಲಿ ಕಡಿಮೆ ಆಗುತ್ತೆ. ಎಸ್ಪೆಷಲಿ ಈ ಮಿಷಿನಲ್ಲಿ ನಾವು ಯಾವ ಡೈನ ಯೂಸ್ ಮಾಡ್ತೀವಿ ಆ ಡೈ ಮೇಲೆ ಮತ್ತು ಕೆಳಗೆ ಹೋದಾಗ ಆ ಕರೆಂಟ್ನ ಕನ್ಸಂಪ್ಷನ್ನ ತಗೊಳುತ್ತೆ. ಹಾಗಾಗಿ ಮಿಷಿನ್ನ ನಾವು ಹೀಟ್ ಆದ ನಂತರ ಆ ಒಂದು ಸಾಫ್ಟಾಗಿರಬೇಕು. ಈಗ ನೀರಿನಲ್ಲಿ ತೊಳೆದ್ಬಿಟ್ಟಿದ್ದೀವಿ ಅಂತ ಅದು ತುಂಬ ನೀರು ಕೂಡ ಇರಬಾರ್ದು. ನೀರಿನ ಅಂಶ ಕಡಿಮೆ ಇರಬೇಕು. ಆಳೆಯಲ್ಲಿ ನಮಗೆ ನೀರಿನ ಅಂಶ ಇರಬಾರ್ದು, ಆದರೆ ಅದು ಮೃದುವಾಗಿರಬೇಕು. ಮೃದುವಾಗಿರುವಂಥ ಎಲೆನ ನಾವು ಅದು ಹೀಟಾದಂಥ ಕಾಯಿಲ್ಗೆ ಕೊಟ್ಟಾಗ ಆ ಮೋಲ್ಡಿನ ತಕ್ಕಾಗಿ ಒಂದು ಮಿಷಿನ್ನಲ್ಲಿ 6 ಡೈಗಳು ಇರ್ತವೆ. 6 ಡೈಯಿಂದ ಮೊದಲನೇ ಡೈಯಿಂದ ನಾವು ಒಂದೊಂದೇ ಎಲೆನ ಕೊಟ್ಕೊಂಡು ಬಂದು 6ನೇ ಡೈಗೆ ಹೋಗಿ ಎಲೆನ ಕೊಟ್ಟು ಮತ್ತೆ ಮೊದಲನೇ ಡೈಗೆ ಬರೋ ಅಷ್ಟರೊಳಗಡೆ 30 to 40 ಸೆಕೆಂಡ್ಸ್ ಟೈಮ್ ಆಗುತ್ತೆ. ಅಷ್ಟರಲ್ಲಿ ಒಂದು ಪ್ಲೇಟು ರೆಡಿಯಾಗಿರುತ್ತೆ. ಪ್ಲೇಟ್ಗಳನ್ನ ನಾವು ಈ ಥರ ಒಂದು ದಿನದಲ್ಲಿ 8 ಗಂಟೆಯಲ್ಲಿ ನಾವು ಏನಿಲ್ಲ ಅಂದ್ರೂ ಸರಿಸುಮಾರು ಒಬ್ಬ ನುರಿತ ಆಪ್ರೇಟರ್ ಆಗಿದ್ದರೆ ಒಂದು 800ರಿಂದ 900 ತೆಗಿತಾನೆ. ಸ್ವಲ್ಪ ಸ್ಲೋ ಆದರೆ ಅವನು ಒಂದು 600ರಿಂದ 500ನ ಪ್ರೊಡಕ್ಷನ್ನ ತೆಗಿಯೋಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಅಡಿಕೆ ಪಟ್ಟೆಗಳ ಆಯ್ಕೆ, ವಿಂಗಡಣೆ, ಕ್ಲೀನಿಂಗ್, ನಂತರ ಮೋಲ್ಡ್ ಡೈಸ್ಗಳಿಗೆ ತಕ್ಕಂತೆ ಬೇಕಾದ ಡಿಸೈನ್ ಪ್ಲೇಟ್ಗಳನ್ನು ತಯಾರಿಸಬಹುದು. ಲೋಕಲ್ನಿಂದ ಹಿಡಿದು ಫಾರಿನ್ಗೆ ಎಕ್ಸ್ಪೋರ್ಟ್ ಆಗೋ ತನಕ ಸುಮಾರು 25ಕ್ಕೂ ಹೆಚ್ಚು ಡಿಸೈನ್ ಪ್ಲೇಟ್ಗಳು ತಯಾರಾಗುತ್ತವೆ. ಅಡಿಕೆ ಪಟ್ಟೆಗಳ ವಿಂಗಡಣೆ, ಸ್ವಚ್ಛತೆ, ಆಮೇಲೆ ತಯಾರಾದ ನಂತರ ಅವುಗಳ ಕ್ವಾಲಿಟಿ ಚೆಕಿಂಗ್ ಮಾಡಬೇಕಾಗುತ್ತೆ. ಸರಿಯಾಗಿ ಫಿನಿಶಿಂಗ್ ಬರದ ಪ್ಲೇಟ್ಗಳನ್ನು ಟ್ರಿಮ್ಮಿಂಗ್ ಮಷೀನ್ ಮತ್ತು ಬಫಿಂಗ್ ಮಷೀನ್ನಲ್ಲಿ ಫೈನಲ್ ಟಚ್ ಕೊಟ್ಟು ಇಡೀ ಪ್ರಕ್ರಿಯೆಯನ್ನು ಅಂತಿಮಗೊಳಿಸಿ ಪ್ಯಾಕಿಂಗ್ ಮಾಡಬೇಕಾಗುತ್ತೆ. ಬಂದಂಥ ಪ್ರೊಡಕ್ಷನನ್ನು ನಾವು ಫಸ್ಟು ಕ್ವಾಲಿಟಿ ಚೆಕಿಂಗ್ ಮಾಡಿ ಸಗ್ರಿಗೇಟ್ ಮಾಡ್ಕೊಳ್ತೀವಿ. ಸಗ್ರಿಗೇಟ್ ಆದಮೇಲೆ ಸೈಡ್ಸಲ್ಲೆಲ್ಲ ಸ್ವಲ್ಪ ಏನು ಜುಂಗ್ ಥರ ಇರುತ್ತೆ, ಇದನ್ನೆಲ್ಲ ನಾವು ಟ್ರಿಮ್ಮಿಂಗ್ ಮಾಡ್ತೀವಿ. ಕ್ವಾಂಟಿಟಿ ಜಾಸ್ತಿ ಇದ್ದಾಗ ನಾವು ಅದನ್ನು ಟ್ರಿಮ್ಮಿಂಗ್ ಮಿಷಿನ್ನ ಯೂಸ್ ಮಾಡಿ ಮಾಡ್ತೀವಿ. ಇಲ್ಲ ಅಂದರೆ ಕ್ವಾಂಟಿಟಿ ಕಡಿಮೆ ಇದೆ ಅಂದಾಗ ಸ್ಯಾಂಡ್ ಪೇಪರಲ್ಲಿ ಮ್ಯಾನ್ಯುವಲ್ ಆಗಿಯೇ ಅದನ್ನು ನಾವು ಕ್ಲೀನ್ ಮಾಡಿ ಚೀಲದಲ್ಲಿ ಪ್ಯಾಕ್ ಮಾಡ್ತೀವಿ. ನಂತರ ಅದನ್ನು ಕಾಟನ್ ಬಾಕ್ಸ್ ಪ್ಯಾಕಿಂಗ್ ಆಗುತ್ತೆ.
ಪ್ರೊಡಕ್ಷನ್ನಲ್ಲಿ ಸ್ಕಿಲ್ ಇದ್ರೇನೆ ಲಾಭ. ಅಡಿಕೆ ಪ್ಲೇಟ್ ತಯಾರಿಕೆ ಮಾಡುವಲ್ಲಿ ಗುಣಮಟ್ಟ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಅದರ ಜೊತೆಗೆ ಪ್ರೊಡಕ್ಷನ್ ಸ್ಕಿಲ್ ಕೂಡ ಮುಖ್ಯವಾಗುತ್ತೆ. ಅದು ಯಾಕೆ ಅಂತ ಲತಾ ಅವರು ಹೇಳ್ತಾರೆ, ಕೇಳಿ. ಒಂದು ದಿನದಲ್ಲಿ 8 ಗಂಟೆಯಲ್ಲಿ ನಾವು ಏನಿಲ್ಲ ಅಂದ್ರೂ ಸರಿಸುಮಾರು ಒಬ್ಬ ನುರಿತ ಆಪ್ರೇಟರ್ ಆಗಿದ್ದರೆ ಒಂದು 800ರಿಂದ 900 ತೆಗಿತಾನೆ. ಸ್ವಲ್ಪ ಸ್ಲೋ ಆದರೆ ಅವನು ಒಂದು 600ರಿಂದ 500ನ್ನ ಪ್ರೊಡಕ್ಷನ್ನ ತೆಗಿಯೋಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ನಮಗೆ 50 to 60% ಆಫ್ ಪ್ರೊಡಕ್ಷನಲ್ಲಿ ನಮಗೆ ಕ್ವಾಲಿಟಿ ಅಂದರೆ ಏನು ಎಕ್ಸ್ಪೋರ್ಟ್ಗೆ ಆಗುವಂಥ ಕ್ವಾಲಿಟಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಡಿಪೆಂಡ್ಸ್ ಆನ್ ಆಪ್ರೇಟರ್ ಮೇಲೆ ಹೋಗುತ್ತೆ. ಹಾಗೆಯೇ ನಾವು ಕೊಡುವಂಥ ಹಾಳೆಯಲ್ಲಿ ಹೇಗೆ ತೆಗಿಬೋದು, ಅದರಲ್ಲಿ ನಾವು ಒಂದು ಹಾಳೆಯಲ್ಲಿ ಒಂದೇ ಪ್ಲೇಟ್ ಕೂಡ ತೆಗಿಬೋದು. ಒಂದು 3.5 ರೂಪಾಯಿ ಕೊಟ್ಟು ಒಂದು ಹಾಳೆ ತಂದು ಅದಕ್ಕೆ ಕರೆಂಟು, ಲೇಬರು, ಪ್ರತಿಯೊಂದು ಖರ್ಚು ಬೇಕು ಅಂದಾಗ ನಾವು ಆ ಹಾಳೆಯಲ್ಲಿ ಎಷ್ಟು ಪ್ರೊಡಕ್ಷನ್ನ ತೆಗಿಯೋಕ್ಕೆ ಸಾಧ್ಯ, ಒಂದು ಹಾಳೆಯಲ್ಲಿ 2 ಪ್ರೊಡಕ್ಷನ್ನು 3 ಪ್ರೊಡಕ್ಷನ್ ತೆಗೆಯೋದು ಅದು ಆಪ್ರೇಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಪ್ರೇಟರು ಎಷ್ಟು ಅವನ ಬ್ರೈನ್ನ ಯೂಸ್ ಮಾಡಿ ನೀಟಾಗಿ ಎಲೆನ ತೆಗಿತಾನೆ, ಆ ಥರ ನಮಗೆ ಪ್ರೊಡಕ್ಷನ್ ಬರುತ್ತೆ. ಒಂದೇ ಹಾಳೆಯಲ್ಲಿ ಒಂದೇ ಪ್ರೊಡಕ್ಷನ್ ತೆಗೆದು ಮಿಕ್ಕಿದ್ದನ್ನು ಎಸಿಬಹುದು. ಆದರೆ ಅದನ್ನು ಉಳಿತಾಯ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಈ ಆಪ್ರೇಟರ್ಸ್ಗೆ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಒಂದು ಮಷೀನ್ನಲ್ಲಿ ದಿನವೊಂದಕ್ಕೆ ಸರಾಸರಿ 600ರಿಂದ 700 ಪ್ಲೇಟ್ಗಳನ್ನು ತಯಾರಿಸಬಹುದು. ಒಂದೇ ಅಡಿಕೆ ಹಾಳೆಯಿಂದ ಒಂದಕ್ಕಿಂತ ಹೆಚ್ಚು ಪ್ಲೇಟ್ ಉತ್ಪಾದಿಸಿದ್ರೇನೆ ಲಾಭ ಆಗುತ್ತೆ. ಇನ್ನು ಪ್ಲೇಟ್ನ ಕ್ವಾಲಿಟಿ ಮತ್ತು ಡಿಸೈನ್ಗೆ ತಕ್ಕಂತೆ ಬೆಲೆಗಳು ಬೇರೆ ಬೇರೆಯಾಗಿ ಇರುತ್ತೆ. ಸಾಮಾನ್ಯವಾಗಿ 5ರಿಂದ 7 ರೂಪಾಯಿವರೆಗೂ ಸರಾಸರಿ ಬೆಲೆ ಕೊಟ್ಟು ಉತ್ಪಾದನಾ ಘಟಕದಿಂದಲೇ ವೆಂಡರ್ಗಳು ಖರೀದಿಸ್ತಾರೆ. ಹಾಗಂತ ಸಣ್ಣ ಮಟ್ಟದಲ್ಲಿ ಈ ಬಿಸ್ನೆಸ್ ಮಾಡುವವರು ಎಲ್ಲ ಡಿಸೈನ್ ಪ್ಲೇಟ್ಗಳನ್ನು ತಯಾರಿಸಲು ಮುಂದಾದರೆ ಕೈ ಸುಟ್ಟುಕೊಳ್ಳೋ ಸಾಧ್ಯತೆಯೂ ಇದೆ ಎಂದು ಹೇಳ್ತಾರೆ ಲತಾ ಅವರು. ಸರ್, ಇವಾಗ ಹೇಗೆ ಅಂದರೆ ನಾವು ತುಂಬ ವಿವಿಧ ರೀತಿಯಲ್ಲಿದೆ. ಒಂದು 20 to 25 ಮೋರ್ ದೆನ್ 25 ಡಿಸೈನ್ ಪ್ಲೇಟ್ಸ್ಗಳು ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಹಾರ್ಟ್ ಶೇಪಲ್ಲಾಗುತ್ತೆ, ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಾಗುತ್ತೆ, ಟ್ರೈ ಆಗುತ್ತೆ, ಸ್ಕ್ವೇರ್ಸ್ ಆಗುತ್ತೆ, ಓವಲ್ ಶೇಪಲ್ಲಾಗುತ್ತೆ. ತುಂಬ ವಿವಿಧವಾದಂಥ ಶೇಪ್ಗಳಿದ್ದಾವೆ. ಆದರೆ ನಾವು ಮಾಡ್ತೀವಿ ಅಂತ ಎಲ್ಲ ರೀತಿಯಲ್ಲೂ ಮಾಡಲಿಕ್ಕಾಗಲ್ಲ. ಮಾಡ್ಲಿಕ್ಕೆ ಹೋದಾಗ ನಾವು ಕೈ ಸುಟ್ಕೊಳ್ಳಬೇಕಾಗಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಆದ್ದರಿಂದ ಯಾವುದು ನಮಗೆ ಡಿಮ್ಯಾಂಡ್ಸ್ ಇದೆ, ನಮ್ಮ ಮಾರ್ಕೆಟಿಂಗಲ್ಲಿ ಯಾವುದು ಮೂವ್ಮೆಂಟ್ ತುಂಬ ಚೆನ್ನಾಗಿದೆ, ಆ ಥರ ಡೈಗಳನ್ನ ನಾವು ಬಳಸಿ ಉದ್ಯಮ ಶುರು ಮಾಡೋದು ಉತ್ತಮ ಅಂತ ನನಗನ್ಸುತ್ತೆ. ನಾವು ಕೂಡ ಹಾಗೇ ಮಾಡ್ತಾಯಿದ್ದೀವಿ. ಇವಾಗ 10 ಸ್ಕ್ವೇರ್ ಅಂತ ಬರುತ್ತೆ, 7 ಸ್ಕ್ವೇರ್ ಇದೆ, 8 ಸ್ಕ್ವೇರ್ ಇದೆ, ಸ್ಯಾಲೋ ರೌಂಡ್ಸ್ ಇದೆ, ಆ್ಯಂಡ್ ಸ್ಯಾಲೋ 7 ಸ್ಕ್ವೇರ್ ಇದೆ, ಬೋಲ್ಸ್ ಇದೆ, ಆ್ಯಂಡ್ ಚಿಕ್ಕದಾಗಿ 4x4 ಸ್ಕ್ವೇರ್ ಬೋಲ್ಸ್ ಇದೆ, 3x3 ಸ್ಕ್ವೇರ್ ಬೋಲ್ಸ್ ಇದೆ. ಇದೆಲ್ಲ ನಮ್ಮ ಕಂಟ್ರಿಗಿಂತ ಹೊರಗಿನ ದೇಶಗಳಲ್ಲಿ ಪ್ರತಿಯೊಂದನ್ನು ಸ್ಕ್ವೇರ್ ಸಿಗ್ಮೆಂಟ್ ಅವರ ಊಟದ ಸಿಸ್ಟಮ್, ಅವರ ಫುಡ್ ಸಿಸ್ಟಮ್ಸ್ಗೆ ಅನುಗುಣವಾಗಿ ಅವರು ಅದನ್ನು ಬಳಸ್ತಾರೆ. ಈ ಲೋಕಲಲ್ಲಿ ಸ್ವಲ್ಪ ಡೆಪ್ತ್ ಇರೋವಂಥ ಪ್ಲೇಟ್ಗಳನ್ನ ನಾವು ಬಳಸ್ತೀವಿ. ಇದು ನಮ್ಮಲ್ಲಿ 10 ಸೈಜ್, 12 ಸೈಜ್ ಆ್ಯಂಡ್ 8 ಸೈಜ್, 6 ಇಂಚಸ್ ಬೋಲ್ ಇದೆಲ್ಲ ನಮ್ಮಲ್ಲಿ ಯೂಸ್ ಮಾಡ್ತೀವಿ. ಅದೇ ರೀತಿ ಹೊರಗಿನ ದೇಶದಲ್ಲೂ ಕೂಡ ಈಗ ಅದರದ್ದು ಡೀಪ್ ಕಡಿಮೆ ಇರುತ್ತೆ. ಫ್ಲಾಟ್ ಪ್ಲೇಟ್ಸ್ ಅವರ ಫುಡ್ ಸಿಸ್ಟಮ್ಗೆ ಹೊಂದುವಂಥ ಫ್ಲಾಟ್ ಪ್ಲೇಟ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ನಾವೀಗ ಅದನ್ನು ಬಳಸ್ತಾ ಇದ್ದೀವಿ. ಅಡಿಕೆ ಪ್ಲೇಟ್ ತಯಾರಿಕಾ ಯೂನಿಟ್ಗೆ ಆರಂಭದಲ್ಲಿ ಹೂಡುವ ಬಂಡವಾಳ ಅದು ಶಾಶ್ವತವಾದದ್ದು. ಅದು ಬಿಟ್ಟು ಒಂದು ಮಿಷಿನ್ನಿಂದ ಉತ್ಪಾದನೆ ಮಾಡಿದ್ರೂ ಎಲ್ಲ ಖರ್ಚು ವೆಚ್ಚಗಳನ್ನು ಕಳೆದು ತಿಂಗಳಿಗೆ ಏನಿಲ್ಲ ಅಂದ್ರೂ 65ರಿಂದ 75 ಸಾವಿರ ರೂಪಾಯಿ ಆದಾಯ ಗಳಿಸಬಹುದು. ಹೀಗೆ ಕನಿಷ್ಠ 2 ಮಷಿನ್ಗಳಿಂದ ಉತ್ಪಾದಿಸಿದ್ರೂ ಒಂದು ತಿಂಗಳಿಗೆ 1.5 ಲಕ್ಷ ರೂಪಾಯಿಗೂ ಅಧಿಕ ಲಾಭ ಕಾಣಬಹುದು. ಹೀಗೆ ಅಡಿಕೆ ಪ್ಲೇಟ್ ತಯಾರಿಕಾ ಯೂನಿಟ್ ಆರಂಭಿಸಿದ್ರೆ ವಾರ್ಷಿಕವಾಗಿ ಲಕ್ಷಾಂತರ ರೂಪಾಯಿ ಲಾಭವನ್ನ ಕಾಣಬಹುದು. ಈ ಬಿಸ್ನೆಸ್ಗೆ ಫ್ಯೂಚರ್ ಇರೋದ್ರಿಂದ ಈ ಉದ್ಯಮ ಉತ್ತಮ ಎಂದು ಸಲಹೆ ನೀಡ್ತಾರೆ ಲತಾ. ಬೇರೆ ಏನೇ ಒಂದು ಶುರು ಮಾಡಬೇಕು ಅನ್ನೋದು ನಿಮ್ಮಲ್ಲಿ ಅನಿಸಿದಾಗ ಫಸ್ಟ್ ನೀವು ಕಾನ್ಫಿಡೆನ್ಸ್ ಆಗಿರಬೇಕು. ನಾವು ಮಾಡ್ತೀವಾ, ಇದು ಆಗುತ್ತಾ ಆಗಲ್ವಾ, ಏನಾಗ್ಬಿಡುತ್ತೆ ಅನ್ನೋ ಅನುಮಾನದಿಂದ ಯಾವುದನ್ನು ದಯವಿಟ್ಟು ಶುರು ಮಾಡಬೇಡಿ. ಇಲ್ಲ ನಾನು ಮಾಡ್ತಾ ಇದ್ದೀನಿ, ಇದಾಗುತ್ತೆ, ನನ್ನ ಕೈಲಾಗುತ್ತೆ, ಶ್ರಮ ಪಡಬೇಕು ಅಂತ ಶುರು ಮಾಡಿದಾಗ ಖಂಡಿತ ನಾವು ಸಕ್ಸಸ್ ಆಗೋದ್ರಲ್ಲಿ ತಪ್ಪಿಲ್ಲ ಸರ್. ಒಂದು ಏನಂದರೆ ಸಕ್ಸಸ್ ಅನ್ನೋದು ನಮಗೆ ಸಕ್ಸಸ್ ಆದಮೇಲೆ ಬರಲ್ಲ ಸರ್. ನಾವು ಮಾಡುವ ಯೋಚನೆಯಲ್ಲೇ ಆ ಸಕ್ಸಸ್ ಇರಬೇಕು. ನಾವು ಯಾವಾಗ ಪಾಸಿಟಿವ್ ಆಗಿ ಯೋಚನೆ ಎಷ್ಟು ಮಾಡ್ತೀವಿ ಆಗಷ್ಟು ನಾವು ಸಕ್ಸಸ್ನ ಕಾಣ್ತಾ ಹೋಗ್ತೀವಿ. ಚಿನ್ನದಂತ ಮಾತು. ಸಕ್ಸಸ್ ಅನ್ನೋದು ಸಕ್ಸಸ್ ಆದ ನಂತರ ಬರೋದಲ್ಲ. ಪಾಸಿಟಿವ್ ಆಲೋಚನೆ ಬಂದಾಗಲೇ ಸಕ್ಸಸ್ ನಮ್ಮ ಜೊತೆಗಿರುತ್ತೆ ಅನ್ನೋ ಕಾನ್ಫಿಡೆಂಟ್ ಇರಬೇಕು. ಒಟ್ನಲ್ಲಿ ಅಡಿಕೆ ಪ್ಲೇಟ್ ತಯಾರಿ ಅನ್ನೋದು ಬಿಸ್ನೆಸ್ ದೃಷ್ಟಿಯಿಂದ ತುಂಬಾ ಲಾಭದಾಯಕ.
ಅಡಿಕೆ ಪ್ಲೇಟ್ ತಯಾರಿ ಉದ್ಯಮ ಆರಂಭಿಸಲು ಪ್ರತ್ಯೇಕವಾದ ಯೋಜನೆಗಳಿಲ್ಲ. ಆದರೆ ಗುಡಿ ಕೈಗಾರಿಕೆ ಯೋಜನೆಯ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಸಾಲ ಸೌಲಭ್ಯ ಸಿಗಬಹುದು. ಹೆಚ್ಚಿನ ಬೇಡಿಕೆ ಇರೋ ಕಾರಣಕ್ಕೆ ಆದಾಯವಂತೂ ಇದ್ದೇ ಇರುತ್ತೆ ಈ ಅಡಿಕೆ ಪ್ಲೇಟ್ ತಯಾರಿ ಬಿಸ್ನೆಸ್ನಿಂದ. ಅಡಿಕೆ ಪ್ಲೇಟ್ ಬಿಸ್ನೆಸ್ ಫ್ಯೂಚರ್ ಬಿಸ್ನೆಸ್ ಅಂತಲೇ ಹೇಳಲಾಗ್ತಾ ಇದೆ. ಆದರೆ ಬೇಡಿಕೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗ್ತಿರೋದ್ರಿಂದ ಏಕೈಕ ಕಚ್ಚಾ ವಸ್ತುವಾಗಿರುವ ಅಡಿಕೆ ಪಟ್ಟೆಗಳ ಪೂರೈಕೆ ಕೊರತೆ ಭವಿಷ್ಯದಲ್ಲಿ ಕಾಡುವ ಸಾಧ್ಯತೆ ಇದೆ. ಆದರೆ ಅಡಿಕೆ ಪ್ಲೇಟ್ ತಯಾರಿ ಬಿಸ್ನೆಸ್ನಲ್ಲಿ ಖಂಡಿತ ಲಾಭವಂತೂ ಇದ್ದೇ ಇದೆ. ಇದೇ ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com.